ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ 70. ಮುರಳಿಯವರ ಆರೋಗ್ಯ ಮೊದಲಿಗಿಂತ ಎಷ್ಟೋ ಸುಧಾರಿಸಿತ್ತು. ಬೆಳಗ್ಗೆ ಮತ್ತು ಸಂಜೆ ಶ್ರಿಯಾ ಅಥವಾ ಮೃದುಲಾರವರು ಅವರಿಗೆ ಎದ್ದು ನಡೆಯಲು ಸಹಾಯ ಮಾಡುತ್ತಿದ್ದರು. ಸ್ವಲ್ಪ ಹೊತ್ತು ಒಬ್ಬರ ಸಹಾಯದಿಂದ ನಡೆದರೆ ತದನಂತರ ಗೋಡೆ ಅಥವಾ ವಾಕಿಂಗ್ ಸ್ಟಿಕ್ನ ಆಸರೆಯಿಂದ ನಡೆಯುವಂತಾಗಿದ್ದರು. ಅವರು ಬೆಳಗ್ಗೆ ಮನೆಯೊಳಗೆ ಗೋಡೆಯ ಆಸರೆ ಪಡೆದು ನಡೆಯುತ್ತಾ ಇರುವಾಗ ಕಾರಿನ ಹಾರ್ನ್ ಸದ್ದು ಕೇಳಿತು. ಮೃದುಲಾ ಮೃದುಲಾ ಎಂದು ತಮ್ಮ ಮಡದಿಯನ್ನು ಕೂಗಿದವರೇ, ಯಾರೋ ಬಂದಿದ್ದಾರೆ ಅನಿಸುತ್ತೆ. ಇಷ್ಟು ಬೆಳಗ್ಗೆ ಯಾರು ಬಂದಿರಬಹುದು ಎಂದವರೇ ಮೆಲ್ಲ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಮನೆಯ ವರಾಂಡದಲ್ಲಿ ಬಂದರು. ಅವರ ಹಿಂದೆಯೇ ಮೃದುಲಾರವರು ಕೂಡ ಬಂದರು. ಕಾರು ನೋಡಿದ ತಕ್ಷಣ ಅದು ಶ್ರೀಹಿತ್ನ ಕಾರು ಎಂದು ಅರಿತವರು, ರೀ, ಇದು ನಮ್ಮ ಅಳಿಯನ ಕಾರು, ಅಳಿಯ ಬಂದಿದ್ದಾನೆ ಎಂದರು ನಗುತ್ತಾ. ಅಷ್ಟರಲ್ಲಿ ಕಾರಿನಿಂದ ಇಳಿದವನು ಹಿಂದಿನ ಸೀಟಿನ ಬಾಗಿಲು ತೆರೆದಾಗ ನಾರಾಯಣರವರು ಮತ್ತು ವಸುಧಾರವರು ಕಾರಿನಿಂದ ಇಳಿದರು. ಅವನು ಅವರ ಲಗೇಜ್ ಹಿಡಿದು ಮುಂದೆ ಹೆಜ್ಜೆ ಹಾಕಿದ. ಅಪ್ಪ, ಅಮ್ಮ ಎಂದು ಉಸಿರಿದ ಮುರಳಿಯವರು ಖುಷಿಯಿಂದ ಮುಂದೆ ನಡೆಯಲು ಹೋದರು. ಈಗ ಗೋಡೆಯ ಆಸರೆ ಇಲ್ಲದೆ ಮೆಲ್ಲಗೆ ನಡೆದರು. ಮಗ ನಡೆದು ಬಂದದ್ದು ನೋಡಿ ನಾರಾಯಣ್ ದಂಪತಿಗಳಿಗೆ ತುಂಬ ಖುಷಿಯಾದರೆ ತನ್ನ ಮಾವನನ್ನು ಹೀಗೆ ನೋಡಿದ ಶ್ರೀಹಿತ್, ಇನ್ಮುಂದೆ ನನ್ನ ಶ್ರೀ ನಗ್ನಗ್ತಾ ಇರ್ತಾಳೆ ಎಂದು ನೆನೆದವನಿಗೆ ಸಂತೃಪ್ತಿಯಾಯಿತು. ಮಾವ, ನಿಮ್ಮ ಕಾಲು ಸರಿ ಹೋಗಿದೆ, ಈಗ ಯಾರ ಆಸರೆಯೂ ಇಲ್ಲದೆ ನಡೆಯುತ್ತಿದ್ದೀರಿ ಎಂದಾಗಲೇ ಮುರಳಿಯವರಿಗೆ ತಾನು ಯಾರ ಆಸರೆಯೂ ಇಲ್ಲದೆ ಒಬ್ಬನೇ ನಡೆದದ್ದು ಅರಿವಾಗಿದ್ದು, ಬಹಳ ವರ್ಷಗಳ ನಂತರ ಈ ರೀತಿ ನಡೆಯಲು ಸಾಧ್ಯವಾಗಿದ್ದು ಅವರಿಗೆ ಎಲ್ಲಿಲ್ಲದ ಸಂತಸ ತಂದರೆ. ಮೃದುಲಾರವರು ಇಷ್ಟು ವರ್ಷ ತಮ್ಮ ಪತಿ ಮನಸ್ಸಲ್ಲೇ ಕೊರಗುವುದನ್ನು ನೋಡಿ ದುಃಖಿಸುತ್ತಿದ್ದವರಿಗೆ ಇವತ್ತು ತಮ್ಮ ಪತಿಯಲ್ಲುಂಟಾದ ಈ ಬದಲಾವಣೆಗೆ ಖುಷಿಯಿಂದ ಕಣ್ಣೀರು ಬಂತು. ಅಪ್ಪ, ಅಮ್ಮ ಬನ್ನಿ ಎಂದು ಅವರನ್ನು ಮನೆಯೊಳಗೆ ಕರೆದವರು ಅವರ ಜೊತೆಗೆ ಮೆಲ್ಲಗೆ ಹೆಜ್ಜೆ ಹಾಕಿದರು ಮುರಳಿಯವರು. ತನ್ನ ತಂದೆ ತಾಯಿ ಬರುವ ವಿಷಯ ಮುರಳಿಯವರಿಗೆ ತಿಳಿದಿರಲಿಲ್ಲ. ಶ್ರಿಯಾ ಅವರಿಗೆ ಹೇಳಿರಲಿಲ್ಲ. ಅವರಿಗೆ ಸರ್ಪ್ರೈಸ್ ಕೊಡುವ ಉದ್ದೇಶ ಅವಳದು. ಮನೆಗೆ ಬಂದ ಅತ್ತೆ ಮಾವನ ಕಾಲಿಗೆರಗಿ ಆಶೀರ್ವಾದ ಪಡೆದ ಮೃದುಲಾರವರು ಅವರ ಕ್ಷೇಮವನ್ನು ವಿಚಾರಿಸಿ ಅವರಿಗೆ ತಿಂಡಿ ಹಾಗೂ ಕಾಫಿ ತಂದುಕೊಟ್ಟರು. ಶಾಲೆಗೆ ಹೊರಡಲನುವಾಗಿದ್ದವರು ಅತ್ತೆ ಮಾವ ಬಂದದ್ದು ನೋಡಿ ಇಂದು ರಜೆ ಹಾಕುವ ನಿರ್ಧಾರ ಮಾಡಿದ್ದರು. ಅತ್ತೆ, ಇವರ ರೂಮ್ ಯಾವುದು ಎಂದು ಕೇಳಿದ ಶ್ರೀಹಿತ್ಗೆ ತಮ್ಮ ಕೋಣೆಯ ಪಕ್ಕದಲ್ಲಿರುವ ಕೋಣೆಯನ್ನು ತೋರಿಸಿದರು ಮೃದುಲಾರವರು. ಅವರು ತೋರಿಸಿದ ಕೋಣೆಗೆ ಹೋದವನೇ ನಾರಾಯಣರವರ ಲಗೇಜ್ ಇಟ್ಟು ಬಂದವ. ಅತ್ತೆ ಮಾವ, ಇವರಿಬ್ಬರು ಇನ್ಮೇಲೆ ನಿಮ್ಮ ಜೊತೆನೇ ಇರ್ತಾರೆ, ಖುಷಿನಾ ಎಂದು ಕೇಳಿದಾಗ ಅವನ ಮಾತು ನಂಬಲಾರದವರು ತನ್ನ ತಂದೆ ತಾಯಿ ಕಡೆಗೆ ನೋಟ ಹರಿಸಿದಾಗ ಅವರು ಕೂಡ ಹೌದು ಎಂಬಂತೆ ಕಣ್ಸನ್ನೆ ಮಾಡಿದರು. ಆದರೆ ನಮ್ಮದೊಂದು ಕಂಡೀಷನ್ ಇದೆ ಎಂದರು ನಾರಾಯಣರವರು. ಏನಿರಬಹುದು ಎಂದು ಪ್ರಶ್ನಾರ್ಥಕವಾಗಿ ನೋಡಿದರು ಮುರಳಿಯವರು. ನಾವು ಆ ಮನೆ ಬಿಟ್ಟು ನಿನ್ನ ಜೊತೆ ಇರಬೇಕು ಅಂತ ಬಂದಿದ್ದೇವೆ. ಅಲ್ಲಿ ನಮ್ಮ ಪ್ರೀತಿಯ ಸಿಂಬಾ ಇದ್ದಾನೆ. ಅವನು ನಮ್ಮ ಜೊತೆ ಇಲ್ಲಿ ಇರೋದಾದರೆ ಮಾತ್ರ ನಾವು ನಿನ್ನ ಜೊತೆ ಇರೋದು ಎಂದವರ ಮಾತಿಗೆ ನಿಟ್ಟುಸಿರು ಬಿಟ್ಟವರು. ಮಕ್ಕಳ ಮಾತಿನಿಂದ ಸಿಂಬನ ಬಗ್ಗೆ ತಿಳಿದಿದ್ದವರು, ಅಯ್ಯೋ ಅಷ್ಟೇನಾ, ಅದಕ್ಕೇನಂತೆ, ಸಿಂಬಾ ಕೂಡ ನಮ್ಮ ಮನೆಯಲ್ಲೊಬ್ಬ ತಾನೆ ಎಂದ ಮುರಳಿಯವರ ಮಾತಿಗೆ ನಾರಾಯಣರವರ ಮುಖದಲ್ಲಿ ಮಂದಹಾಸ ಮೂಡಿತು. ಸದ್ಯ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿತಿದೆ. ಅತ್ತೆ ಮಾವ ನಮ್ಮ ಜೊತೆ ಇದ್ದಾರೆ. ಇವರ ಕಾಲು ಸರಿ ಹೋಗ್ತಾ ಇದೆ. ಸ್ವರಳ ಮದುವೆಯಾಗಿ ಒಳ್ಳೆ ಮನೆ ಸೇರಿದ್ದಾಳೆ. ಇದಕ್ಕೆಲ್ಲ ತುಂಬ ಕಷ್ಟಪಟ್ಟು ನನ್ನ ಕಂದ, ನನ್ನ ಚಿನ್ನು, ಅವಳ ಜೀವನ ಆದಷ್ಟು ಬೇಗ ಸರಿ ಹೋಗಬೇಕು. ಅವಳ ಜೀವನದಲ್ಲಿ ಒಳ್ಳೆ ಹುಡುಗ ಬಂದಿದ್ದಾನೆ. ಇನ್ನವಳು ಅವನ ಜೊತೆ ಖುಷಿ ಖುಷಿಯಾಗಿ ಬಾಳುವುದನ್ನು ನೋಡಬೇಕು ಎಂದು ಯೋಚಿಸುತ್ತಿದ್ದರು ಮೃದುಲಾರವರು. ಮೃದುಲಾ ಮೃದುಲಾ ಏನು ಯೋಚಿಸ್ತಿದೆಯಾ ಎಂದು ವಸುಧಾರವರು ಹೇಳಿದಾಗ ವಾಸ್ತವಕ್ಕೆ ಬಂದವರು, ಅತ್ತೆ ಅದೇನಿಲ್ಲ, ಹೀಗೆ ಏನೋ ಯೋಚಿಸ್ತಿದ್ದೆ ಎಂದರು. ಸರಿ, ನೀನು ಶಾಲೆಗೆ ಹೋಗು. ಇವತ್ತು ರಜೆ ತಗೊಳ್ತೇನೆ ಅತ್ತೆ ಎಂದವರಿಗೆ, ಪರವಾಗಿಲ್ಲ, ನೀನು ಶಾಲೆಗೆ ಹೋಗ್ಬಮ್ಮ, ಮುರಳಿ ಜೊತೆ ನಾವಿರ್ತೇವೆ ಎಂದರು. ಬನ್ನಿ ಅತ್ತೆ, ನಾನು ನಿಮ್ಮನ್ನು ಶಾಲೆಗೆ ಡ್ರಾಪ್ ಮಾಡ್ತೇನೆ. ಸರಿ ಎಂದ ಮೃದುಲಾರವರು ಶ್ರೀಹಿತ್ ಜೊತೆ ಹೆಜ್ಜೆ ಹಾಕಿದರು. ಶ್ರೀಹಿತ್ ಅವರನ್ನು ಶಾಲೆಗೆ ಬಿಟ್ಟ ನಂತರ ತನ್ನ ಆಫೀಸ್ ದಾರಿಯನ್ನು ಹಿಡಿದನು. ಸ್ಟಾಫ್ ರೂಮಿಗೆ ಹೋದವರು ಸರಸ್ವತಿಯವರ ಪಕ್ಕದಲ್ಲಿ ಕುಳಿತರು. ಸ್ವರ ಹಾಗೂ ಶ್ಯಾಮ್ ಮದುವೆಯ ನಂತರ ಸರಸ್ವತಿಯವರ ಹಾಗೂ ಮೃದುಲಾರವರ ಸ್ನೇಹ ಇನ್ನೂ ಗಾಢವಾಗಿತ್ತು. ಇಬ್ಬರೂ ಏಕವಚನದಲ್ಲಿ ಸಲುಗೆಯಿಂದ ಮಾತನಾಡುತ್ತಿದ್ದರು. ಮೃದು, ಇವತ್ತು ನಿನ್ನ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಿದೆ, ಏನು ವಿಷಯ ಎಂದು ಕೇಳಿದ ಸರಸ್ವತಿಯವರಿಗೆ, ಅದು ನಮ್ಮ ಅತ್ತೆ ಮಾವ ಇನ್ಮೇಲೆ ನಮ್ಮ ಜೊತೆನೇ ಇರ್ತಾರಂತೆ, ತುಂಬ ಖುಷಿಯಾಗ್ತಿದೆ. ಇವರು ಕೂಡ ಸ್ವಲ್ಪ ಮಟ್ಟಿಗೆ ಯಾರ ಸಹಾಯ ಇಲ್ಲದೆ ನಡೆಯುವಂತಾಗಿದ್ದಾರೆ. ನಮ್ಮ ಮನೆಯ ಖುಷಿ ಮರಳಿ ಬಂದಿದೆ ಎಂದವರಿಗೆ, ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತದೆ ಎಂದು ಮುಗುಳ್ನಗೆ ಬಿಗಿದರು. ಸ್ವರ ಮತ್ತು ಅಳಿಯಂದರು ಹೇಗಿದ್ದಾರೆ ಎಂದು ತಮ್ಮ ಮಗಳು ಹಾಗೂ ಅಳಿಯನನ್ನು ನೆನೆದು ಕೇಳಿದವರಿಗೆ, ಇಬ್ಬರು ಚೆನ್ನಾಗಿದ್ದಾರೆ. ಸ್ವರಳ ಎಕ್ಸಾಮ್ ಇನ್ನೇನು ಮುಗಿತಾ ಬಂತು,
ಆಮೇಲೆ ಅವಳು ನಿಮ್ಮ ಮನೆಗೆ ಬರ್ತಾಳಂತೆ ಎಂದರು. ಅಜ್ಜಿ ತಾತ ಬಂದರು ಅಂತ ಗೊತ್ತಾದರೆ ಅವಳು ತುಂಬ ಖುಷಿ ಪಡ್ತಾಳೆ. ಹ್ಞೂ ನಿಜ, ಅವಳು ತುಂಬ ಮುಗ್ದೆ, ಪುಟ್ಟ ಮಗುವಿನ ಮನಸ್ಸವಳದು. ಅವಳು ನಮ್ಮನೆಯಲ್ಲಿ ನಗ್ನಗ್ತಾ ಓಡಾಡಿಕೊಂಡಿದ್ರೆ ಮನಸ್ಸಿಗೆ ಏನೋ ಖುಷಿ ಗೊತ್ತಾ? ನಿಂಗೆ ಗೊತ್ತಾ ಮೃದು, ನನ್ನ ಮಗನಿಗೆ ಎಷ್ಟೋ ಹೆಣ್ಣು ನೋಡಿದ್ದೆ, ಅವನಿಗೆ ಯಾವ ಹೆಣ್ಣು ಕೂಡ ಒಪ್ಪಿಗೆ ಆಗಿರಲಿಲ್ಲ. ಆದರೆ ಶ್ರೀಯಾಳನ್ನು ನೋಡಿ ಒಪ್ಪಿದ್ದ. ಆಮೇಲೆ ಅವಳ ಬದಲಾಗಿ ಅವಳ ತಂಗಿ ಸ್ವರಾಳನ್ನು ಮದುವೆ ಆಗೋ ಹಾಗಾಯಿತು. ಅವನ ಭವಿಷ್ಯದ ಬಗ್ಗೆ ನನಗೆ ಸ್ವಲ್ಪ ಆತಂಕವಿತ್ತು, ಇಬ್ಬರು ಹೊಂದಿಕೊಂಡು ಹೋಗ್ತಾರೋ ಇಲ್ವೋ ಅಂತ. ಆದರೆ ಈಗ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತಿದೆ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಶ್ಯಾಮ್ಗೆ ಬೆಳಗ್ಗೆ ಗ್ರೀನ್ ಟೀ ಬೇಕು. ಸ್ವರ ಈಗ ಅವಳಾಗಿಯೇ ಶ್ಯಾಮ್ಗೆ ಗ್ರೀನ್ ಟೀ ಮಾಡಿಕೊಡ್ತಾಳೆ. ಇನ್ನು ಶ್ಯಾಮ್ ಅವಳಿಗೆ ಕಾಲೇಜಿನಲ್ಲಿ ಕಷ್ಟವಾಗುವ ಪಾಠಗಳನ್ನು ಹೇಳಿಕೊಡ್ತಾನೆ. ಇಬ್ಬರು ಅನ್ಯೋನ್ಯವಾಗಿದ್ದಾರೆ. ಶ್ಯಾಮ್ ತುಂಬ ಖುಷಿಯಾಗಿದ್ದಾನೆ ಎಂದು ಖುಷಿಯಿಂದ ಹೇಳಿದ ಸರಸ್ವತಿಯವರ ಮಾತನ್ನು ಕೇಳಿ ಮೃದುಲಾರವರಿಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಸರಸು ನಮ್ಮ ಸ್ವರ ತುಂಡು ಹುಡುಗಿ, ಚಿಕ್ಕ ಮಕ್ಕಳ ಥರ. ಯಾವಾಗಲೂ ಶ್ರೇಯಸ್ ಜೊತೆ ಜಗಳವಾಡ್ತಾ ಮನೆ ತುಂಬ ಓಡಾಡೋ ಹುಡುಗಿ. ಅಡುಗೆಯ ಗಂಧ ಗಾಳಿ ಗೊತ್ತಿಲ್ಲ ಅವಳಿಗೆ. ಕಡಿಮೆ ಸಮಯದಲ್ಲಿ ಅದು ಅವಸರವಾಗಿ ಅವಳ ಮದುವೆ ಆಗಿದ್ದರಿಂದ ನನಗೂ ಅವಳಿಗೆ ಅಡುಗೆ ಮಾಡೋದನ್ನು ಹೇಳಿಕೊಡಲಾಗಲಿಲ್ಲ. ನಿಮ್ಮ ಮನೆಗೆ ಹೋದ್ಮೇಲೆ ಏನು ಮಾಡ್ತಾಳೋ ಏನೋ ಎಂಬ ಚಿಂತೆ ಇತ್ತು. ಆದರೆ ಈಗ ನಿನ್ನ ಮಾತು ಕೇಳಿ ನನಗೆ ತುಂಬ ಸಮಾಧಾನವಾಯಿತು. ಮಗಳು ಮದುವೆಯಾಗಿ ಗಂಡನ ಮನೆಯಲ್ಲಿ ಖುಷಿಯಾಗಿದ್ದಾಳೆ ಅಂತ ಕೇಳಿದ್ರೇನೆ ಹೆತ್ತವರ ಹೊಟ್ಟೆ ತಣ್ಣಗಾಗುತ್ತದೆ. ನೀನು ಅವಳ ಮೇಲಿಟ್ಟಿರೋ ಪ್ರೀತಿ, ಮಮತೆ, ವಾತ್ಸಲ್ಯಕ್ಕೆ ನಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಎಂದು ಭಾವುಕರಾದರು. ಮೃದು, ನನಗೂ ಹೆಣ್ಮಕ್ಳಿಲ್ಲ. ಈಗ ಸ್ವರಾನೇ ನನ್ನ ಮಗಳು. ಯಾರು ಯಾರಿಗೆ ಸೇರಬೇಕು ಅಂತ ಆ ದೇವರು ಮೊದಲೇ ನಿರ್ಧಾರ ಮಾಡಿರ್ತಾನೆ. ಅವನು ಆಡಿಸೋ ಆಟದ ಗೊಂಬೆಗಳಷ್ಟೇ ನಾವು. ಸೂತ್ರಧಾರ ಅವನೇ ಅಲ್ವಾ? ಸ್ವರ ಶ್ಯಾಮ್ ಪತಿ ಪತ್ನಿ ಆಗಬೇಕು ಅಂತ ಇತ್ತು ವಿಧಿ. ಅದು ಹಾಗೆ ನಡೆದಿದೆ. ಇಬ್ಬರೂ ಕೂಡ ಖುಷಿಯಾಗಿದ್ದಾರೆ, ಜೊತೆಗೆ ನಾವು ಕೂಡ. ಇನ್ನೇನು ಬೇಕು ಹೇಳು? ನಿನ್ನ ಮಾತು ನಿಜ. ಅಷ್ಟರಲ್ಲಿ ಶಾಲೆಯ ಗಂಟೆ ಬಾರಿಸಿತು. ನನಗೆ ಕ್ಲಾಸ್ ಇದೆ, ಆಮೇಲೆ ಸಿಗುವ ಎಂದ ಸರಸ್ವತಿಯವರು ಮುಂದೆ ಹೋದರೆ, ನನ್ನ ಮಗಳನ್ನು ಒಳ್ಳೆ ಮನೆಗೆ ಸೇರಿಸಿದ ದೇವ್ರೆ, ನಿನಗೆ ಧನ್ಯವಾದಗಳು ಎಂದು ಮನದಲ್ಲೇ ನುಡಿದ ಮೃದುಲಾರವರು ನೆಮ್ಮದಿಯಿಂದ ತಮ್ಮ ತರಗತಿಯ ಕಡೆಗೆ ಹೋದರು. ಮುಂದುವರೆಯುವುದು.